ನಮಸ್ಕಾರ ಸ್ನೇಹಿತರೆ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮಗೊಂದು ಟ್ರೆಡಿಷ್ನಲ್ ರೆಸಿಪಿನ ಹೇಳ್ಕೊಡ್ತೀನಿ. ಅದೇನೆಂದರೆ ಮೆಂತೆ ಕಡುಬು. ಇದು ಗೋಧಿ ಹಿಟ್ಟಿಂದ ಮಾಡಿರೋವಂಥ ರೆಸಿಪಿ. ಇದಕ್ಕೆ ನಾನು 2 ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಟೇಬಲ್ ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೀರು ಹಾಕ್ಕೊಂಡು ಇದನ್ನು ನಾವು ಪೂರಿ ಹಿಟ್ಟಿನದಕ್ಕೆ ಕಲಿಸ್ಕೊಳ್ಬೇಕು. ಗಟ್ಟಿಯಾಗಿರ್ಬೇಕು, ಸ್ವಲ್ಪ ಈ ಥರ ಗಟ್ಟಿಯಾಗಿರಬೇಕು. ಇದು ಒಂದು 30 ಮಿನಿಟ್ಸ್ ನೆನ್ಕೊಳ್ಬೇಕು. ನಂತರ ಒಂದು ಕುಕ್ಕರ್ಗೆ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಇದು ಕಾದಿದೆ ಇವಾಗ ಎಣ್ಣೆ. ಇವಾಗ ಜೀರಿಗೆ ಸಾಸಿವೆ ಹಾಕಬೇಕು. ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಫ್ರೈ ಮಾಡಬೇಕು ಇದನ್ನು ಸ್ವಲ್ಪ ಚೆನ್ನಾಗಿ. ಇವಾಗ ಫ್ರೈ ಆಗಿದೆ. ನಂತರ ಇದಕ್ಕೆ ನಾನು ಒಂದು ಟೊಮೆಟೊ ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಇನ್ನೊಂದು ಟೊಮೆಟೊ ಹೆಚ್ಚು ಕೂಡ ಹಾಕೊಳ್ಬೋದು. ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಒಂದು ಫುಲ್ ಬೌಲ್ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಹಾಕ್ತಾಯಿದ್ದೀನಿ ನಾನು ಇವಾಗ. ಇದು ಫ್ರೈ ಆಗಬೇಕು. ಒಂದು ನಿಮಿಷ ಫ್ರೈ ಮಾಡಬೇಕು ಇದನ್ನು ಚೆನ್ನಾಗಿ. ಅಂದರೆ ಇದು ಮೆಂತ್ಯ ಸೊಪ್ಪಿನಲ್ಲಿರುವಂಥ ಕಹಿ ಗುಣ ಎಲ್ಲ ಹೋಗಿಬಿಡುತ್ತೆ ಫ್ರೈ ಮಾಡಿದ ಮೇಲೆ. ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ ಫ್ರೈ ಮಾಡ್ತಿದ್ದೀನಿ. ಕುಕ್ಕರ್ನಲ್ಲಿ ಕುದಿಸ್ಕೊಂಡಿರೋವಂಥ ತೊಗರಿಬೇಳೆ ಕಟ್ಟನ್ನು ಹಾಕ್ತಾಯಿದ್ದೀನಿ ನಾನು ಇವಾಗ. ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಇದನ್ನೇ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಮೇಲೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇದನ್ನು ಒಂದು 5 ಮಿನಿಟ್ಸ್. ಇದು ಕುದೀಲಿ, ಅಷ್ಟರಲ್ಲಿ ಮೆಂತ್ಯ ಕಡುಬನ್ನು ರೆಡಿ ಮಾಡ್ಕೊಳ್ಳೋಣ ನಾವು. ಈ ಥರ ಚಿಕ್ಕದಾಗಿ ಸಣ್ಣದಾಗಿ ಹಿಟ್ಟನ್ನು ತೊಗೊಂಡು ಈ ಥರ ಕೈಯಿಂದ ಪ್ರೆಸ್ ಮಾಡಬೇಕು. ಇದು ಬೇಡ ಅಂತಂದರೆ ನೀವು ಚಪಾತಿ ಥರನೇ ಶಂಕರಪಾಳೆಗೆ ಕಟ್ ಮಾಡ್ಕೊತೀರಲ್ವ, ಆ ಥರನಾದರೂ ಕಟ್ ಮಾಡಿಕೊಂಡು ಹಾಕ್ಬೋದು. ಇವಾಗ ಇದು ಕುದಿಯೋಕೆ ಇಟ್ಟಿದ್ದೀನಲ್ವ, ಕುದೀತಾ ಇದೆ ಇದು ಲೈಟಾಗಿ. ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದು ರಸ ಕುದೀತಾ ಇದೆ. ಇದಕ್ಕೇ ಮಾಡಿಟ್ಕೊಂಡಿರೋವಂಥ ಕಡುಬುಗಳನ್ನ ಹಾಕ್ತಾಯಿದ್ದೀನಿ. ಕುದಿಯೋವಾಗ ಹಾಕಬೇಕು. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚದೇನೆ ಒಂದು 2 ನಿಮಿಷ ಕುದಿಸ್ಬೇಕು ಇದನ್ನು. ಇಲ್ಲಾಂದರೆ ಅಂಟ್ಕೊಂಡು ಬಿಡ್ತವೆ ಅವೆಲ್ಲ. ಒಂದು 2 ನಿಮಿಷ ಬಿಟ್ಟಿದ್ದೀನಿ ನಾನು ಕುದಿಯೋಕ್ಕಾಗೆ. ನಂತರ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು 2 ವಿಸಿಲ್ ಕೂಗಿಸ್ತೀನಿ. ಇವಾಗ ಕೂಗಿಸಿದ್ದೀನಿ ನೋಡಿ. ಇವಾಗ ಆಗಿದೆ ಮೆಂತ್ಯ ಕಡುಬು. ಈ ಥರ ಆಗಬೇಕು. ಇವಾಗ ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಮಕ್ಕಳು ಆ್ಯಂಡ್ ಕೆಲವೊಬ್ಬರು ಮೆಂತ್ಯ ಸೊಪ್ಪನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಮಕ್ಕಳು ಆ್ಯಂಡ್ ದೊಡ್ಡವರು ಎಲ್ಲರೂ ತಿನ್ಬೋದು. ಹೆಲ್ದಿ ರೆಸಿಪಿ ಆಗಿರೋದ್ರಿಂದ ಟ್ರೈ ಮಾಡಿ. ಥ್ಯಾಂಕ್ ಯು.